ಬೆಂಗಳೂರಿನಲ್ಲಿ ಈ ಖಾತಾ ವಿತರಣಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಈ ಖಾತೆಗಾಗಿ ಹಲವು ಮಂದಿ ಪಾಲ್ಗೊಂಡಿದ್ದರು. ಬಳಿಕ ಕೃಷ್ಣ ಬೈರೇಗೌಡ ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜುಲೈ 15ರಿಂದ ಈ ಖಾತಾ ಹಂಚಿಕೆ ಮಾಡಲು ಸರ್ಕಾರ ನಿರ್ಧರಿಸಿದೆ. ಪ್ರಸಕ್ತ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾತ್ರ ಈ ಖಾತಾ ವಿತರಣೆ ಮಾಡಲಾಗುತ್ತದೆ. ಸದ್ಯ ಬೆಂಗಳೂರು ನಗರದಲ್ಲಿ 50 ಲಕ್ಷ ಈ ಖಾತಾಗಳ ನೋಂದಣಿಯಾಗಿದೆ. ಹಾಗಾಗಿ ಖಾತಾ ಮೇಳದ ಮೂಲಕ ಈ ಖಾತೆಗಳನ್ನು ವಿತರಣೆ ಮಾಡಲಾಗುತ್ತದೆ ಎಂದರು. ಈ ಖಾತಾದಡಿ ನೋಂದಣಿ ಮಾಡಿಕೊಂಡವರಿಗೆ ಮನೆ ಮನೆಗೆ ತಲುಪಿಸಲಾಗುತ್ತದೆ. ನಗರ ಪ್ರದೇಶದ ಬಳಿಕ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೇ ರೀತಿಯ ಖಾತಾ ಮೇಳ ನಡೆಸಲು ಉದ್ದೇಶಿಸಲಾಗಿದ್ದು, ಆಯಾ ಕ್ಷೇತ್ರ ಶಾಸಕರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಈ ಖಾತಾದಿಂದ ಸಾರ್ವಜನಿಕರ ಆಸ್ತಿಗೆ ಸುರಕ್ಷತೆ ಇರುತ್ತದೆ. ಅಲ್ಲದೆ ಖಾತಾ ಮೇಳದಿಂದ ಭ್ರಷ್ಟಾಚಾರ ರಹಿತವಾಗಿ ಅತ್ಯಂತ ಸರಳ ಪ್ರಕ್ರಿಯೆ ಮೂಲಕ ಸಾರ್ವಜನಿಕರು ಈ ಖಾತಾವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ಹೇಳಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ 50,000 ಆಸ್ತಿಗಳಿಗೆ ಈ ಖಾತಾ ಮಾಡಲಾಗಿದೆ. ಇದೇ ತಿಂಗಳು 29ನೇ ತಾರೀಕು ಸಹಕಾರ ನಗರದಲ್ಲಿ 50,000 ಈ ಖಾತೆ ಸಮರ್ಪಣೆಯ ಜೊತೆಗೆ ಡ್ರಾಫ್ಟ್ ಖಾತಾ ಇರ್ತಕ್ಕಂಥವರಿಗೆ ಪಕ್ಕಾ ಖಾತಾ ಮಾಡಿಕೊಡ್ತಕ್ಕಂತಹ ಈ ಖಾತಾ ಮೇಳ ಹಮ್ಮಿಕೊಂಡಿದ್ದೇವೆ. ಬನ್ನಿ, ಭಾಗವಹಿಸಿ, ಈ ಖಾತಾ ಸಲೀಸಾಗಿ ಖರ್ಚಿಲ್ಲದೆ ಪಡೆದುಕೊಳ್ಳಿ.